ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಹೊಸ ರಿಜಿಸ್ಟರ್ ಬಂದು 3A 3B ವರ್ಗಕ್ಕೆ ಅನ್ಯಾಯ ಕೂಡ ಅಂತ ಹೇಳ್ತಾ ಇದ್ದಾರೆ. ಏನಂತ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ 1995ರಿಂದ ಪಾಲಿಸಿಕೊಂಡಂತೆ ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿ ನೀಡಿಕೊಂಡು ಅನುಷ್ಠಾನ ಮಾಡಿದ್ರು. ಈ ಮಧ್ಯೆ ಒಳ ಮೀಸಲಾತಿ ಮಾಡಿರೋ ಕಾರಣ ಎಡಗೈ ಮತ್ತು ಬಲಗೈ ಸಂಬಂಧಕ್ಕೆ 4.2 5.25 5.25 ಉಳಿದವರಿಗೆ 4.5 ಕೊಟ್ಟಿದ್ದಾರೆ. ಹೀಗಾಗಿ ರೋಸ್ಟರ್ ಬಿಂದುಗಳು 100ರಿಂದ 400ಕ್ಕೆ ಹೆಚ್ಚಿಸುವುದು ಅನಿವಾರ್ಯ ಕೂಡ ಆಗಿದೆ. ಏಕೆಂದರೆ ಒಳ ಮೀಸಲು ನೀಡಿರೋ ಕಾರಣ ಈ ರೀತಿ ಪ್ರತಿ ಬಾರಿ ನೇಮಕಾತಿ ವೇಳೆ 0.25% ಹುದ್ದೆಗಳು 4 ಬಾರಿಗೆ ಒಂದು ಹುದ್ದೆಗಳಾಗಿ ಬದಲಾವಣೆ ಆಗ್ತವೆ. ಹೀಗಾಗಿ ರೋಸ್ಟರ್ ಬಿಂದು ಸಮಸ್ಯೆ ಕೂಡ ಆಗುತ್ತೆ. ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ ಹೀಗಾಗಿ 100ಕ್ಕೆ ಇದ್ದಿದ್ದು ರೋಸ್ಟರ್ ಬಿಂದುಗಳನ್ನು 400ಕ್ಕೆ ಹೆಚ್ಚಳ ಮಾಡಬೇಕಾಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಮಧ್ಯೆ 3A 3B ಸಂಬಂಧಕ್ಕೆ ಹಳೆಯ ತಾರತಮ್ಯ ಇತ್ತು, ಅದು ಕೂಡ ಈಗ ಮುಂದುವರಿಯುತ್ತದೆ ಅಂತ ಹೇಳಿ ಹೇಳಿದ್ದಾರೆ. ಲೈಕ್ ಯಾಕೆಂದ್ರೆ ಹಳೆಯ ನಿಯಮವನ್ನ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಒಂದು ಇಲಾಖೆಯಲ್ಲಿ 15 ಹುದ್ದೆ ಖಾಲಿ ಇದ್ದಾರೆ. ಈಗ ಎಲ್ಲ 15 ಹುದ್ದೆಗಳಿಗೆ ಪರಿಶಿಷ್ಟ ಜಾತಿಯ ಎಲ್ಲಾ ಸಮುದಾಯಕ್ಕೆ ನೇರವಾಗಿ ಸ್ಪರ್ಧೆ ಮಾಡಬಹುದು. ಅಂದ್ರೆ ಒಳ ಮೀಸಲಾತಿ ಇಲ್ಲಿ ಅನಿವಾರ್ಯ ಆಗಿದೆ. ಲೈಕ್ ನಿಮ್ಗೆ 15 ಹುದ್ದೆಗಳು ಇದಾವೆ ಅಂದ್ರೆ 15 ಹುದ್ದೆಗಳಿಗೆ ನೇರವಾಗಿ ಸ್ಪರ್ಧೆ ಮಾಡಬೇಕು. ಅದು ಒಳ ಮೀಸಲಾತಿಗೆ ಅಪ್ಲಿಕೇಬಲ್ ಕೂಡ ಆಗೋದಿಲ್ಲ. ಇದರಿಂದ ರೋಸ್ಟರ್ ಬಿಂದುವರಲ್ಲಿ 1ರಿಂದ 15 ಹುದ್ದೆಗಳಿಗೆ ವರ್ಗಗಳಿಗೆ ಹುದ್ದೆ ಸಿಗಲಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ 16ನೇ ಸ್ಥಾನದಲ್ಲಿ ಮಾತ್ರ ನಿಮಗೆ 3A 3B ಕೊಡ್ತಾರೆ. ಮತ್ತೆ ಸಾಮಾನ್ಯ ಅವರು ನಿಮಗೆ ಗೊತ್ತಿರೋ ಹಾಗೆ 19 ಸ್ಥಾನದಲ್ಲಿ ಇರೋದಕ್ಕೆ ಲೈಕ್ ಈಗ 1ರಿಂದ 15 ಹುದ್ದೆಗಳು ಇದಾವೆ ಅಂದ್ರೆ ಪರಿಶಿಷ್ಟ ಜಾತಿ ಕೊಡ್ತಾರೆ. 16 17 3A 3B ಅವರಿಗೆ ಕೊಡ್ತಾರೆ. ನಂತರ ಈ ರೀತಿ ವರ್ಗೀಕರಣ ಮಾಡ್ತಾರೆ. ಹೀಗಾಗಿ ಜಿಲ್ಲಾವಾರು ನೇಮಕಾತಿ ರದ್ದುಪಡಿಸಿ ರಾಜ್ಯ ಮಟ್ಟದಲ್ಲೇ ಆಯಾ ಇಲಾಖೆಗಳು ಹುದ್ದೆಗಳನ್ನು ವಿಲೀನಗೊಳಿಸಿ ನೇಮಕಾತಿ ನಡೆಸಬೇಕು ಅಂತ ಕೂಡ ಹೇಳಿ, ಜಿಲ್ಲಾ ಮಟ್ಟದಲ್ಲಿ ಮಾಡೋ ಬದಲು ರಾಜ್ಯ ಮಟ್ಟದಲ್ಲಿ ಕೂಡ ನೇಮಕಾತಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಹಂಚಿಕೆ ಕೂಡ ಮಾಡಬೇಕು. ಲೈಕ್ ಮನವಿ ಕೂಡ ಸಲ್ಲಿಸಿದ್ದಾರೆ. ಆಯ್ತಾ, ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಆಯಾ ಸಮುದಾಯಗಳಾಗಿರುವ ಅನ್ಯಾಯದ ಬಗ್ಗೆ ಮಾಹಿತಿ ಕೊಟ್ಟಿದ್ರು. 3A 3B ಮತ್ತೆ ಅಂದ್ರೆ 3A ಕೆಟಗರಿ 3A 3B ಅವರಿಗೆ ಆಗ್ತಿರೋ ಬಗ್ಗೆ ಸಚಿವರು ಏನು ಚಕಾರ ಹತ್ತಿಲ್ಲ. ಹೀಗಾಗಿ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಇಂದಿನಂತೆ 15ಕ್ಕಿಂತ ಕಡಿಮೆ ಹುದ್ದೆಗಳ ನೇಮಕಾತಿ ವೇಳೆ 3A 3B ಅಭ್ಯರ್ಥಿಗಳು ಲೈಕ್ ವಂಚಿತರಾಗ್ತಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ಯಾಕಂದ್ರೆ 15 ಹುದ್ದೆಗಳನ್ನ ಫಸ್ಟ್ ಅಲೋಕೇಟ್ ಮಾಡಬೇಕಾಗುತ್ತೆ ಇವರಿಗೆ, ಯಾರು ಕೆಟಗರಿ ಇದ್ದಾರೆ ಒಳ ಮೀಸಲಾತಿ. ಹಾಗಾಗಿ 3A 3B ಅವರಿಗೆ ವಂಚಿತರಾಗ್ತಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಮಾಡಿ ಸರ್ಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಜಿಲ್ಲಾವಾರು ನೇಮಕಾತಿ ಮಾಡಬೇಡಿ, ನೀವು ನಿಮ್ಮ ಏನ್ ಇಲಾಖೆ ಇದೆ ಅಲ್ಲಿ ರಾಜ್ಯವಾರು ನೇಮಕಾತಿನೇ ಮಾಡಿ ಅಂತ ಹೇಳಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.